ತನಿಖೆಯ ತೂಗುಗತ್ತಿ ಯಾವಾಗ ಮುಖ್ಯಮಂತ್ರಿಗಳ ಮೇಲೆ ಕೂಡ ನೇತಾಡ್ತಾ ಇದೆಯೋ ಆಗ ಅನಿವಾರ್ಯವಾಗಿ ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡಲೇಬೇಕಾದ ಸ್ಥಿತಿಯಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿಗಳಿದ್ದಾರೆ. ಹೀಗಾಗಿ ಅಹಿಂದ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಸಿಗ್ತಾ ಇದೆಯಾ ಅನ್ನೋ ಕುತೂಹಲ. ಯಾವಾಗ ಹಾಗಾದ್ರೆ ಒಂದ್ ಮೆಸೇಜ್ ಅಂತೂ ಕೊಟ್ರು ಅವರು ಮೊನ್ನೆ, ನನ್ನನ್ನ ಮುಟ್ಟಿದ್ರೆ ಹುಷಾರ್, ಕೆಣಕಿದ್ರೆ ಹುಷಾರ್ ಅಂತೆಲ್ಲ ಹೇಳಿದ್ರು. ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಇದರ ಬೆನ್ನಲ್ಲೇ ಸಿಎಂ ಭರ್ಜರಿಯಾಗಿ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಡಿಸೆಂಬರ್ 5ನೇ ತಾರೀಕು ಹಾಸನದಲ್ಲಿ ಅಹಿಂದ ಸಮಾವೇಶವನ್ನ ನಡೆಸಲಾಗುತ್ತಾ ಅನ್ನೋ ಕುತೂಹಲ. ಇನ್ಫ್ಯಾಕ್ಟ್ ದೇವೇಗೌಡರ ತವರೂರಲ್ಲೇ ಶಕ್ತಿ ಪ್ರದರ್ಶನದ ಮೂಲಕ ರಾಜಕೀಯ ಎದುರಾಳಿಗಳಿಗೆ ಉತ್ತರ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾದ್ರೆ ಯಾವ ರೀತಿಯಾದಂತಹ ಶಕ್ತಿ ಪ್ರದರ್ಶನದ ವೇದಿಕೆಯಾಗಿ ಹಾಸನ ಬದಲಾಗುತ್ತೆ, ದಳಪತಿಗಳ ಕೋಟೆ ಬದಲಾಗುತ್ತೆ, ಏನೇನ್ ತಯಾರಿ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ, ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಅಹಿಂದ ಸಮಾವೇಶಕ್ಕೆ ಸಿಎಂ ರೆಡಿ ಆದ್ರು. ಡಿಸೆಂಬರ್ ನಲ್ಲಿ ಹಾಸನದಲ್ಲಿ ಶಕ್ತಿ ಪ್ರದರ್ಶನ, ಎದುರಾಳಿಗಳಿಗೆ ಟಕ್ಕರ್ ಕೊಡ್ತಾರ ಸಿಎಂ ಸಿದ್ದು. ನನ್ನನ್ನ ಮುಟ್ಟಿದ್ರೆ ಹುಷಾರ್ ಅಂತ ಸಿಎಂ ಸಿದ್ದರಾಮಯ್ಯ ಎದುರಾಳಿಗಳಿಗೆ ಸವಾಲ್ ಹಾಕಿದ್ರು. ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋದ ಸಿಎಂ ಸಿದ್ದರಾಮಯ್ಯ ಅಹಿಂದ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಮೂಡಾ ಪ್ರಕರಣದಲ್ಲಿ ಇಡಿ ಸಂಕಷ್ಟದ ನಡುವೆ ತಮ್ಮ ಜನಬೆಂಬಲವನ್ನ ಎದುರಾಳಿಗಳಿಗೆ ತೋರಿಸೋಕೆ ಸದ್ದಿಲ್ಲದೆ ಸಿದ್ಧತೆ ಆರಂಭಿಸಿದಂತಿದೆ. ನನ್ನನ್ನ ಮುಟ್ಟಿದ್ರೆ ಹುಷಾರ್ ಅನ್ನುವಂಥ ಸಂದೇಶವನ್ನ ಮುಖ್ಯಮಂತ್ರಿಗಳು ಮೈಸೂರಿನಿಂದ ರವಾನಿಸಿದ್ರು. ಈಗ ಅದರ ಮುಂದುವರೆದ ಭಾಗ ಆಗಿ ತಮ್ಮ ಜನಬೆಂಬಲ ಏನು ಅನ್ನೋದನ್ನ ಎದುರಾಳಿಗಳಿಗೆ ತೋರಿಸಲಿಕ್ಕೆ ಸದ್ದಿಲ್ಲದೆ ಸಮಾವೇಶದ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಎಸ್, ಡಿಸೆಂಬರ್ನಲ್ಲಿ ದೇವೇಗೌಡರ ತವರು ಹಾಸನದಲ್ಲೇ ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಣಿಯಾಗಿದ್ದಾರಂತೆ. ಮೈಸೂರು, ಚಾಮರಾಜನಗರ, ಕೊಡಗು, ಮಂಡ್ಯ, ಹಾಸನ 5 ಜಿಲ್ಲೆಗಳ ಜನರನ್ನ ಒಟ್ಟುಗೂಡಿಸೋಕೆ ರೆಡಿಯಾಗಿದ್ದಾರೆ. ಖುದ್ದು ಸಚಿವರಿಗೂ ಕರೆ ಮಾಡಿ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಮೂಡಾ ಪ್ರಕರಣದಲ್ಲಿ ಇಡಿ ಸುತ್ತಿ ಬಳಸಿ ಸಿಎಂ ಕಡೆಗೆ ಬರ್ತಾ ಇದೆ ಎಂಬುದು ಸಿಎಂ ಆಪ್ತ ವಲಯದ ಆತಂಕ. ಏನೇ ಆಗಲಿ ನನ್ನ ಶಕ್ತಿಯನ್ನು ತೋರಿಸಲೇಬೇಕು, ಡಿಸೆಂಬರ್ನಲ್ಲಿ ಸಮಾವೇಶ ಮಾಡಲೇಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಹಠಕ್ಕೆ ಬಿದ್ದಿದ್ದಾರೆ. ಹಾಸನ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹಾಗೂ ಸಚಿವ ಮಹದೇವಪ್ಪ ಅಹಿಂದ ಸಮಾವೇಶದ ಉಸ್ತುವಾರಿ ವಹಿಸಿಕೊಂಡಿದ್ದಾರಂತೆ. ಮೂಡಾ ಇಡಿ ಎಲ್ಲದಕ್ಕೂ ಕೂಡ ಜನ ಬೆಂಬಲವೇ ಉತ್ತರ ಅನ್ನುವಂಥ ರೀತಿಯಲ್ಲಿ ತಮ್ಮದೊಂದು ಸಮಾವೇಶವನ್ನು ಬೃಹತ್ತಾಗಿ ಮಾಡುವಂಥ ಸಿದ್ಧತೆಗೆ ಮುಂದಾಗಿದ್ದಾರೆ ಸಿಎಂ ಅನ್ನುವಂಥ ಮಾತು. ಆದರೆ ವಿಶೇಷ ಅಂದರೆ ದೇವೇಗೌಡರ ತವರು ಹಾಸನದಲ್ಲೇ ಮಾಡಬೇಕು, ಡಿಸೆಂಬರ್ನಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದೆ ಅನ್ನುವಂಥದ್ದು. ಅವರ ಆಪ್ತ ವಲಯದ ಸಿದ್ಧತೆ ಕೂಡ ಆರಂಭ ಆಗಿದೆ ಅನ್ನುವಂಥದ್ದು ಕೂಡ ಬರ್ತದೆ. ಆದರೆ ರಾಜಕೀಯ ಜಿದ್ದಿಗೆ ಕಾರಣವಾಗುತ್ತಾ ಈ ಸಮಾವೇಶ ಅನ್ನುವಂಥ ಕುತೂಹಲ ಕೂಡ ಮೂಡ್ತಾ ಇದೆ. ಶತಾಯಗತಾಯ ಸಮಾವೇಶ ಮಾಡಲೇಬೇಕು ಅಂತ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಸೂಚನೆಯನ್ನ ಕೊಟ್ಟಿರುವ ಸಿಎಂ ಹೈಕಮಾಂಡ್ ಜೊತೆ ನಾನು ಮಾತಾಡ್ತೀನಿ, ಸಿದ್ಧತೆ ಮಾಡ್ಕೊಳ್ಳಿ ಅಂದಿದ್ದಾರಂತೆ. ಸಮಾವೇಶದ ಮೂಲಕ ಎದುರಾಳಿಗಳಿಗೆ ಟಕ್ಕರ್ ಕೊಡುವ ಸಿಎಂ ಲೆಕ್ಕಾಚಾರ ಯಾವ ರೀತಿ ಸಹಕಾರಿ ಆಗತ್ತೆ, ಈ ಶಕ್ತಿ ಪ್ರದರ್ಶನದ ಪರಿಣಾಮ ಏನಾಗತ್ತೆ ಎಂಬುದು ಸಹಜವಾದಂತಹ ಕುತೂಹಲ ರಾಜ್ಯ ರಾಜಕಾರಣದಲ್ಲಿ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು. ಇಂಥ ಸಮಾವೇಶಗಳು ಚುನಾವಣೆ ಸಂದರ್ಭದಲ್ಲಿ ರಾಜಕೀಯವಾಗಿ ನಿಮಗೆ ತುಂಬಾ ಲಾಭವನ್ನ ತಂದುಕೊಡುತ್ತೆ. ಈಗ ಸಿದ್ದರಾಮೋತ್ಸವ ಅಂತ ದಾವಣಗೆರೆಯಲ್ಲಿ ಮಾಡಿದ್ರು. ಅದರಿಂದ ತಾವು ಏನು ತಮಗೆ ಎಷ್ಟು ಜನ ಬೆಂಬಲ ಇದೆ ಅಂತಕ್ಕಂಥದನ್ನ ತೋರಿಸ್ಬೋದು. ಇವರು ಸಮಾವೇಶ ಮಾಡಿದ್ರು, ಅಹಿಂದ ಸಮಾವೇಶ ಅನ್ನೋ ಕಾರಣಕ್ಕೆ ಇಡಿ ವಿಚಾರಣೆಯಿಂದ ಇವರಿಗೆ ವಿನಾಯಿತಿ ಸಿಕ್ಬಿಡುತ್ತಾ, ಲೋಕಾಯುಕ್ತ ವಿಚಾರಣೆಯಿಂದ ಇವ್ರಿಗೆ ಏನಾದರೂ ವಿನಾಯಿತಿ ಸಿಕ್ಬಿಡುತ್ತಾ? ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈಗ ಅಧಿಕಾರ ಹಂಚಿಕೆಯ ಸಮಯ ಬಂದಿದೆ, ನನಗಿನ್ನೂ ಜನ ಬೆಂಬಲ ಇಷ್ಟರ ಮಟ್ಟಿಗಿದೆ ಅಂತ ಇವರು ಬೇಕಾದ್ರೆ ಪಕ್ಷಕ್ಕೆ ತೋರಿಸ್ಕೋಬಹುದು ತಮ್ಮ ಅಸ್ತಿತ್ವ ಹೇಗಿದೆ ನನ್ನ ಬೆಂಬಲ ಅಂತ. ಅದನ್ನ ಬಿಟ್ರೆ ವಿಚಾರಣೆಯ ವಿಚಾರದಲ್ಲಿ ಇವರಿಗೆ ಯಾವ ಫಲಿತಾಂಶವೂ ಕೂಡ ಸಿಗಲ್ಲ ಅಂತ ನನಗೆ ಅನ್ಸುತ್ತೆ. ನೋಡೋಣ.